ಲಕ್ಕುಂಡಿಯಲ್ಲಿ ಉತ್ಖನನ ಮುಂದುವರೆದಿದೆ. ಆ ವೇಳೆ ಮೂಳೆಗಳು ಪತ್ತೆಯಾಗಿದೆ. ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದ್ದಂತಹ ಉತ್ಖನನದ ಸಂದರ್ಭದಲ್ಲಿ ಸಾಕಷ್ಟು ಪುರಾತತ್ವ ವಸ್ತುಗಳು ಪತ್ತೆಯಾಗಿದ್ವು. ಈಗ 6ನೇ ದಿನದ ಸಂದರ್ಭದಲ್ಲಿ ಮೂಳೆಯ ಚೂರುಗಳು ಸಿಕ್ಕಿರುವುದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಸೂಕ್ಷ್ಮವಾಗಿ ಮೂಳೆ ಚೂರುಗಳನ್ನು ಸಂಗ್ರಹಿಸಿದ್ದಾರೆ ಸಿಬ್ಬಂದಿ. ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಉತ್ಖನನವನ್ನು ನಡೆಸಲಾಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತುಗಳು, ಪುರಾತತ್ವ ವಸ್ತುಗಳು ಸಿಕ್ಕಿದ್ದು ಇಲಾಖೆ ವತಿಯಿಂದ ನಡೆದಂತಹ ಉತ್ಖನನದ ವೇಳೆ ಈಗ ಮೂಳೆ ಚೂರುಗಳು ಪತ್ತೆಯಾಗಿರೋದು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. 6ನೇ ದಿನದ ಉತ್ಖನನದ ವೇಳೆ ಈ ಮೂಳೆ ಚೂರುಗಳು ಪತ್ತೆಯಾದವು. ದೃಶ್ಯಗಳು ನೋಡ್ತಾ ಇದ್ದೀವಿ ಆ ಮೂಳೆ ಚೂರುಗಳನ್ನು. ಇದು ಈಗ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಏನು ನಡೀತಾ ಇತ್ತು, ಏನೇನು ಸಿಗ್ತಾ ಇದೆ? ಹಾಗಿದ್ರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಥಳದಿಂದ ಮಾಹಿತಿ ಪಡಿತಾ ಹೋಗೋಣ. ಸಂಜೀವ್, ಪ್ರತಿನಿತ್ಯ ಕುತೂಹಲ ಹೆಚ್ಚಾಗ್ತಾ ಇದೆ, ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಈ ಉತ್ಖನನದ ಸಂದರ್ಭದಲ್ಲಿ ನೆನೆ ಸಿಕ್ಕಂತಹ ವಸ್ತುಗಳು, ಇವತ್ತು ಸಿಗಲಿರುವಂತಹ ವಸ್ತುಗಳು ಪ್ರತಿನಿತ್ಯ ಕುತೂಹಲ ಹೆಚ್ಚಿಸ್ತಾ ಇರುವಂಥದ್ದು. ಈವರೆಗೆ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಮುಂದಿನ ಹೆಜ್ಜೆ ಹೇಗಿರುತ್ತೆ ಅಂತ? ಹೌದು ಪ್ರತಿಮಾ, ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಕುತೂಹಲ ಮೂಡಿಸುವಂಥ ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ, ಪುರಾತನ ಕಾಲದ್ದು ಅದು ಕೂಡ. ಹೀಗಾಗಿ ಲಕ್ಕುಂಡಿಯ ಶ್ರೀಮಂತಿಕೆ ಏನು ಕಲಾ ಕೃತಿಯಲ್ಲಿ ಏನು ಸಂಸ್ಕೃತಿಯಲ್ಲಿ ಎಷ್ಟೊಂದು ಶ್ರೀಮಂತಿಕೆ ಇದೆ ಅನ್ನೋದ್ರ ಬಗ್ಗೆ ಈಗ ದಿನಕ್ಕೊಂದು ವಿಸ್ಮಯವಾದಂಥ ಏನು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ವಿಸ್ಮಯವಾದಂಥ ಏನು ಕೌತುಕವಾದಂಥ ವಸ್ತುಗಳನ್ನು ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಜನರಲ್ಲಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಲಕ್ಕುಂಡಿ ಹತ್ತ ಈಗ ಧಾವಿಸ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಹೇಗೆ ನಡೀತಿದೆ, ಇಲ್ಲಿ ಏನೆಲ್ಲ ಸಿಗ್ತಾ ಇದ್ದಾವೆ, ಏನೆಲ್ಲ ಇದೆ, ಇಲ್ಲಿನ ಸಂಸ್ಕೃತಿ ಇತಿಹಾಸ ಎಲ್ಲ ತಿಳ್ಕೊಳ್ಳೋಕ್ಕೂ ಕೂಡ ಈಗ ಸಾಕಷ್ಟು ಜನರು ಈಗ ದೌಡಾಸ್ತಾ ಇದ್ದಾರೆ. ಈಗ ನಾವು ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದ್ದೀವಿ. ಆ ಏನು ಇವತ್ತು ಕೂಡ ಏನು ಮೂಳೆಗಳು ಚೂರು ಮೂಳೆಗಳು ಇರುವಂಥದ್ದು ಕೂಡ ಸಿಕ್ಕಿದೆ. ಆ ಒಂದು ಪ್ಲೇಸ್ ನೋಡ್ಬೋದು, ನಾವು ತೋರಿಸ್ತೀವಿ. ಇವತ್ತು ಬೆಳಿಗ್ಗೆ ಏನು ಒಂದು ಮೂಳೆ ಚೂರುಗಳು ಸಿಕ್ಕಿದ್ದು ಆ ಒಂದು ಸ್ಥಳವನ್ನು ನೋಡ್ತೀವಿ, ಅಲ್ಲಿ ನಾವು ತೋರಿಸ್ತಿದ್ದೀವಿ. ಅದೇ ಒಂದು ಜಾಗದಲ್ಲಿ ಇವತ್ತು ಮೂಳೆಗಳ ಚೂರುಗಳನ್ನು ಪತ್ತೆಯಾದವು. ಆದರೆ ಈ ದೇವಸ್ಥಾನದ ಆವರಣದಲ್ಲಿ ಮೂಳೆಗಳು ಹೇಗೆ ಬಂದು, ಯಾವ ಮೂಳೆಗಳು ಯಾವ ಕಾಲದ್ದು ಅಥವಾ ಯಾರದ್ದು, ಪ್ರಾಣಿಗಳದ್ದು ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅವೆಲ್ಲ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಪುರಾತತ್ವ ಇಲಾಖೆಯವರು ಮತ್ತು ಅವು ಸಂಗ್ರಹ ಮಾಡಿದ್ದಾರೆ. ಅವು ಸಂಗ್ರಹ ಮಾಡಿ ಅವು ಪರೀಕ್ಷೆಗೆ ಕೂಡ ನಾವು ಕಳಿಸ್ತೀವಿ. ಆನಂತರವೇ ಅದರ ಬಗ್ಗೆ ಸ್ಪಷ್ಟವಾದಂಥ ನಾವು ಮಾಹಿತಿ ನೀಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಈಗ ಸಾಕಷ್ಟು ಕಳೆದ ಏನು 6ನೇ ದಿನಕ್ಕೆ ಇವತ್ತು 6ನೇ ದಿನದಿಂದ ನಡೀತದೆ. ಈಗ 5 ದಿನಗಳಿಂದ ಕೂಡ ನಿರಂತರವಾಗಿ ಒಂದಿಲ್ಲೊಂದು ಪ್ರಾಚ್ಯವಶೇಷ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಪ್ರತಿಯೊಂದು ಶಿಲೆಗಳು ಕೂಡ ಕೌತುಕವನ್ನು ಮೂಡಿಸ್ತಾ ಇದ್ದಾವೆ. ಯಾಕೆಂತಂದರೆ ಇದು ಈಗಾಗಲೇ ಒಂದು ಸುಮಾರು 5 ಅಡಿ ಇವತ್ತು ತೆಗೆದಿದ್ದಾರೆ. ಇನ್ನೂ 3 ಅಡಿ ಕೆಳಗಡೆ ಹೋದರೆ, ಇನ್ನೂ 3ರಿಂದ 4 ಅಡಿ ಕೆಳಗಡೆ ಹೋದರೆ ನೈಜ ಲಕ್ಕುಂಡಿ ಸಿಗುತ್ತೆ. ಆ ನಂತರ ಏನು ನಾವು ಅಗಿತೀವೋ ಅಲ್ಲಿ ಮಾತ್ರ ಅಮೂಲ್ಯವಾದಂಥ ವಸ್ತುಗಳು ಸಿಗಬಹುದು, ಜೊತೆಗೆ ವಜ್ರ ವೈಡೂರ್ಯಗಳಾಗಿರ್ಬೋದು, ಚಿನ್ನ ಸಿಗಬಹುದು ಅನ್ನೋವಂಥದ್ದು ಇತಿಹಾಸಕಾರರ ಒಂದು ನಂಬಿಕೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈಗ ಜಿಲ್ಲಾ ಆಡಳಿತ ಜೊತೆಗೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ, ಪುರಾತತ್ವ ಇಲಾಖೆಯವರು ನಿರಂತರವಾಗಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ದಿನಕ್ಕೊಂದು ಕೂಡ ಏನು ಪುರಾತತ್ವ ಶಿಲೆಗಳು ಅಥವಾ ವಸ್ತುಗಳನ್ನು ಕೂಡ ಸಿಗ್ತಾ ಇದ್ದಾವೆ. ಈಗ ಶಿವಲಿಂಗ ಪಾಣಿಪೀಠ ಅಂತ ಹೇಳ್ತಾ ಇದ್ರು, ಆದರೆ ಈಗ ಅದು ಪಾಣಿಪೀಠ ಅಲ್ಲ, ಅದು ವಿಷ್ಣುವಿನ ಪೀಠ ಅಂತೇಳಿ ಕೂಡ ಈಗ ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ವಿಷ್ಣುವಿನ ದೇವಸ್ಥಾನವು ಕೂಡ ಚಾಲುಕ್ಯರ ಕಾಲದಲ್ಲಿ ಇತ್ತು ಅಂತೇಳಿ ಈಗ ಒಂದು ಇದೇನು ಪೀಠ ಅದಲ್ಲ, ಇದು ಮೊದಲು ಈ ಶಿವಲಿಂಗ ಪೀಠ ಅಂತ ಹೇಳ್ತಿದ್ರು. ಆದರೆ ಈಗ ಗರುಡಿನ ಇಲ್ಲಿ ಚಿತ್ರ ನಾವು ತೋರಿಸ್ತೀವಿ. ಈ ಗರುಡಿನ ಚಿತ್ರ ಇರೋದ್ರಿಂದ ಇದು ಶಿವಲಿಂಗ ಪೀಠ ಅಲ್ಲ, ಇದು ವಿಷ್ಣುವಿನ ಪೀಠ ಇರ್ಬೋದು, ಕಲ್ಯಾಣ ಚಾಲುಕ್ಯರ ಕಾಲದ್ದಾಗಿದ್ದು ಅಂತೇಳಿ ಕೂಡ ಈಗ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಏನು ದಿನಕ್ಕೊಂದು ಕೌತುಕ ವಿಸ್ಮಯವಾದಂಥ ವಸ್ತುಗಳು ಕೂಡ ಪತ್ತೆ ಆಗ್ತಿದೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸಂಜೀವ್ ತಮ್ಮ ಮಾಹಿತಿಗೆ.